ನಮಸ್ಕಾರ. ದರ್ಶನ್ ಮಧ್ಯಂತರ ಜಾಮೀನು ಅವಧಿ 12 ದಿನ ಮಾತ್ರ ಬಾಕಿ ಇದೆ. ಡಿಸೆಂಬರ್ 11ರಂದು ದರ್ಶನ್ ಜಾಮೀನು ಅಂತ್ಯವಾಗಲಿದೆ. ಹಾಗಾದ್ರೆ ಮತ್ತೆ ಜೈಲಿಗೆ ಹೋಗ್ತಾರಾ ದರ್ಶನ್? ಹೌದು, ಬೆನ್ನು ನೋವಿನ ಕಾರಣ ಹೇಳಿ ಹೊರಬಂದಿರುವ ದರ್ಶನ್ ಆದರೆ ಇನ್ನೂ ಕೂಡ ಸರ್ಜರಿ ಮಾಡಿಸಿಕೊಂಡಿಲ್ಲ. ಮಧ್ಯಂತರ ಜಾಮೀನು ಅವಧಿ ವಿಸ್ತರಣೆಗೆ ದರ್ಶನ್ ಪರ ವಕೀಲರು ಹೈಕೋರ್ಟ್ನಲ್ಲಿ ವಾದ ಮಂಡಿಸುತ್ತಿದ್ದಾರೆ. ಜಾಮೀನು ಅರ್ಜಿ ವಿರೋಧಿಸಿ ಎಸ್ಪಿಪಿ ಪ್ರಸನ್ನ ಕುಮಾರ ಕೂಡ ವಾದ ಮಂಡಿಸುತ್ತಿದ್ದಾರೆ. ದರ್ಶನ್ ಪರ ವಕೀಲರು ಸರ್ಜರಿಗೆ ಬಿಪಿ ಏರಿಳಿತ ಕಾರಣವಾಗುತ್ತಿದೆ ಎಂದು ಮತ್ತು ಇನ್ನೂ ಕೆಲವು ಅಂಶಗಳನ್ನ ಇಟ್ಟುಕೊಂಡು ವಾದ ಮಂಡಿಸುತ್ತಿದ್ದಾರೆ. ಅತ್ತ ಸರ್ಕಾರದ ಪರ ವಕೀಲರು ಕೋರ್ಟ್ ದಿಕ್ಕು ತಪ್ಪಿಸಲು ಸರ್ಜರಿ ಕಾರಣ ನೀಡಿದ್ದಾರೆ. ಬಿಪಿ ಏರಿಳಿತ ಸರಿಪಡಿಸಲು 2.25 ರೂಪಾಯಿಯ ಮಾತ್ರೆ ಸಾಕು ಎಂದು ವಾದ ಮಂಡಿಸುತ್ತಿದ್ದಾರೆ. ಆದರೆ ಇಂದು ಸಂಜೆ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಒಂದು ವೇಳೆ ಜಾಮೀನು ವಿಸ್ತರಣೆ ಆಗದಿದ್ದರೆ ದಾಸ ಮತ್ತೆ ಡಿಸೆಂಬರ್ 11ರಂದು ಜೈಲಿನ ಮೆಟ್ಟಿಲು ತುಳಿಯಬೇಕಾಗುತ್ತದೆ ವೀಕ್ಷಕರೇ.